ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. KEA ಅವರು ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ, ಡೇಟೆಡ್ 16th September 2025 ರಿಗಾರ್ಡಿಂಗ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಈಗಾಗಲೇ ನೀವು KEA ವಿಕಸನ ಚಾನಲಲ್ಲಿ ಪ್ರಸನ್ನ ಸರ್ ಹೇಳಿರೋ ವಿಡಿಯೋ ಸಹ ನೋಡಿರ್ತೀರ. ಅದೇ ಇಲ್ಲಿ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇದೆ ಅಷ್ಟೇ. ದಿಸ್ ಈಸ್ ರಿಗಾರ್ಡಿಂಗ್ ಮೆಡಿಕಲ್ ಡೆಂಟಲ್ ಕೋರ್ಸಸ್, ಫರ್ದರ್ ಪ್ರೋಸೆಸ್ ಆನ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಸೀಟ್ ಅಲಾಟ್ಮೆಂಟ್ ಫಾರ್ ಆಯುಷ್ ಕೋರ್ಸಸ್. ಪ್ರಾವಿಷನಲ್ ರಿಸಲ್ಟ್ಸು 2 ಸರಿ ಕೊಟ್ಟಿದ್ರು. ಈಗ ನಿಮಗೆ 17 ಮತ್ತು 18ನೇ ತಾರೀಕು ಫ್ರಮ್ 11 AM 17th September 2025 ಆ್ಯಂಡ್ 18th September 2025 ಅಪ್ ಟು 5:30 PM ನಿಮಗೆ ಆಪ್ಷನ್ ಎಂಟ್ರಿ, ಪ್ರಯಾರಿಟಿ ಆರ್ಡರ್ನ ರೀಆರ್ಡರ್ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಯು ಕ್ಯಾನ್ ರೀಆರ್ಡರ್ ಆರ್ ಚೇಂಜ್ ಯುವರ್ ಆಪ್ಷನ್ಸ್ ಆರ್ ರಿಮೂವ್ ದೆಮ್ ಇಫ್ ನಾಟ್ ರಿಕ್ವೈರ್ಡ್. ನಿಮ್ಗೆ ಏನಾದರೂ ಅಗತ್ಯ ಇಲ್ಲ ಅಂದರೆ ಯಾವುದಾದ್ರೂ ಡಿಲೀಟ್ ಮಾಡಬಹುದು, ಬಟ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಯಾವುದು ಸಾಧ್ಯ ಇಲ್ಲ. ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಅವರ ಸೀಟ್ ಮ್ಯಾಟ್ರಿಕ್ಸ್ KEA ಬಂದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಇಲ್ಲ, ಅದು ಕಾಣುತ್ತೆ, ಅದನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಪ್ರೆಸೆಂಟ್ಲಿ DME, ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್, ಹ್ಯಾಸ್ ಇಶ್ಯೂಡ್ ದ ಸೀಟ್ ಮ್ಯಾಟ್ರಿಕ್ಸ್ ಆನ್ 15 ಬೈ ಆ್ಯಡಿಂಗ್ ಟೋಟಲ್ 400 ಮೆಡಿಕಲ್ ಸೀಟ್ಸ್ ಇನ್ 7 ಮೆಡಿಕಲ್ ಕಾಲೇಜಸ್. ಆಲ್ರೆಡಿ ನೀವು ನೋಡಿದ್ದೀರ ಅದು. ದ ಸೀಟ್ ಮ್ಯಾಟ್ರಿಕ್ಸ್ ಆ್ಯಡೆಡ್ ಇನ್ ದ ಕಾಲೇಜಸ್ ಹ್ಯಾಸ್ ಬೀನ್ ಪಬ್ಲಿಷ್ಡ್ ಇನ್ ದ KEA ವೆಬ್ಸೈಟ್ ಆಗಿದೆ ಅದು. ಈಗ ಅದನ್ನು ಕನ್ಸಿಡರ್ ಮಾಡಿಕೊಂಡು ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಫೈನಲ್ ರಿಸಲ್ಟ್ ಅಲ್ಲ, ಥರ್ಡ್ ಪ್ರಾವಿಷನಲ್ ರಿಸಲ್ಟ್ ಆರ್ ಫೈನಲ್ ಪ್ರಾವಿಷನಲ್ ರಿಸಲ್ಟ್, ರಿಯಲ್ ಅಲಾಟ್ಮೆಂಟ್ ಅಲ್ಲ, ಪ್ರಾವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಈಗ ನೀವು ರೀಅರೇಂಜ್ ಮಾಡಿದ್ದಾದ ಮೇಲೆ, ರೀಅರೇಂಜ್ ಮಾಡೋದಕ್ಕೆ ಟೈಮ್ ಕೊಟ್ಟಿರೋದು 17th and 18th. All eligible candidates who participated in the second round have been given the opportunity to reorder their options. Candidates are informed to log into the option entry portal compulsorily. Login ಆಗೋದು ಕಂಪಲ್ಸರಿ and submit their options finally by confirming fee with details without fail. ನೀವು ಯಾವ ಕಾಲೇಜ್ಗಳ ಆಪ್ಷನ್ ಎಂಟ್ರಿ ಮಾಡಿದರೆ ಅದ್ರ ಫೀಸು ಸಹ ಚೆಕ್ ಮಾಡಿಕೊಂಡು ಫೈನಲೈಸ್ ಮಾಡಿಕೊಂಡು ಅದು ಪ್ರಿಂಟ್ಔಟು ಸಹ ತೆಗೆದಿಟ್ಕೊಳ್ಳಿ. The options entered for the second round of seat allotment will be displayed on the candidates login portal. Candidates who have got a seat in the first round and paid the fees by choosing choice 2, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿತ್ತು, ನೀವು ಚಾಯ್ಸ್ 2 ತಗೊಂಡು ಕೋರ್ಸ್ ಫೀಸ್ ಸಹ ಕಟ್ಟಿರೋರು, ಮತ್ತೆ and I have paid a caution deposit of 1 lakh can reorder or change their options or remove if not required. 1 ಲಕ್ಷ ಕೊಟ್ಟು ಕಾಷನ್ ಡೆಪಾಸಿಟ್ ಕಟ್ಟಿ ಎಲಿಜಿಬಿಲಿಟಿ ತಗೊಂಡಿರೋರು ಸೆಕೆಂಡ್ ರೌಂಡ್ಗೆ, ಅವರು ಈಗ ರೀಆರ್ಡರು, ಮಾಡಿಫೈ, ಡಿಲೀಟ್ ಇದೆಲ್ಲ ಮಾಡ್ಕೋಬಹುದು. ಇನ್ನೂ ಒಂದು ನೋಟ್ ಇದೆ, ಯಾಕೆ ನೋಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ಎ ಇಂಪಾರ್ಟೆಂಟ್ ಥಿಂಗ್. ಕ್ಯಾಂಡಿಡೇಟ್ಸ್ ಹು ಹ್ಯಾವ್ ಪೇಯ್ಡ್ ಕಾಷನ್ ಡೆಪಾಸಿಟ್ ಆಫ್ 1 lakh, ಮೊದಲು ನೀವು 1 ಲಕ್ಷ ಕಟ್ಟಿದ್ರಿ ಆ್ಯಂಡ್ ಡಿಡ್ ನಾಟ್ ಗೆಟ್ ಎ ಮೆಡಿಕಲ್ ಸೀಟ್. ಪ್ರಾವಿಷನಲ್ ರಿಸಲ್ಟ್ಸಲ್ಲಿ ನಿಮ್ಗೆ ಯಾವುದೂ ಮೆಡಿಕಲ್ ಸೀಟು ಕಾಣಲಿಲ್ಲ ಅಲಾಟ್ ಆಗಿರೋದು. ಬಟ್ ಜಾಯಿಂಟ್ ದ ಇಂಜಿನಿಯರಿಂಗ್ ಎಟ್ಸೆಟ್ರಾ ಕೋರ್ಸಸ್, ಇಂಜಿನಿಯರಿಂಗ್ ಮತ್ತೆ ಇನ್ಯಾವುದೋ ಕೋರ್ಸಸ್ ಸೇರ್ಕೊಂಡಿದ್ರಿ ಇನ್ ದ ಥರ್ಡ್ ರೌಂಡ್, ಲಾಸ್ಟ್ ರೌಂಡಲ್ಲಿ. ದ ಕಾಷನ್ ಡೆಪಾಸಿಟ್ ಪೇಯ್ಡ್ ಬೈ ದೆಮ್ ಈಸ್ ಅಡ್ಜಸ್ಟೆಡ್ ಫಾರ್ ದ ಇಂಜಿನಿಯರಿಂಗ್ ಎಟ್ಸೆಟ್ರಾ ಕೋರ್ಸಸ್. ನೀವು ಯಾವ ಕೋರ್ಸಸ್ ಸೇರ್ಕೊಂಡಿದ್ರು ಅದಕ್ಕೆ ಅಡ್ಜಸ್ಟ್ ಆಗೋಗಿದೆ ಅದು 1 ಲಕ್ಷ. ಕಾಷನ್ ಡೆಪಾಸಿಟು ನಿಮಗೆ ಫೀಸ್ ಥರ ಕನ್ವರ್ಟ್ ಆಗೋಗಿದೆ. ಇಫ್ ಸಚ್ ಕ್ಯಾಂಡಿಡೇಟ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ಮೆಡಿಕಲ್ ಕೋರ್ಸಸ್, ನಿಮಗೇನಾದರೂ ಈಗ ಮೆಡಿಕಲ್ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇದ್ದರೆ, ದೇ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಓನ್ಲಿ ಆಫ್ಟರ್ ಪೇಯಿಂಗ್ ಎ ಕಾಷನ್ ಡೆಪಾಸಿಟ್ ಆಫ್ 1 lakh ಅಗೇನ್ ಆ್ಯಂಡ್ ಲಾಗಿಂಗ್ ಇನ್ ಆ್ಯಂಡ್ ಅಗ್ರಿಂಗ್. ಈಗ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಅಂದ್ಕೊಳ್ಳಿ ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಮತ್ತೆ 1 ಲಕ್ಷ ಕಾಷನ್ ಡೆಪಾಸಿಟ್ ಕಟ್ಟಬೇಕು, ಲಾಗಿನ್ ಆಗಬೇಕು, ಆಮೇಲೆ ನಿಮ್ಮ ಒಪ್ಪಿಗೆ ಸೂಚಿಸಬೇಕು ಸೆಕೆಂಡ್ ರೌಂಡ್ಗೆ, ಅಗ್ರಿ ಬಟನ್ ಕ್ಲಿಕ್ ಮಾಡಬೇಕಾಗತ್ತೆ. ದ ಕ್ಯಾಂಡಿಡೇಟ್ ಈಸ್ ಅಡ್ವೈಸ್ ಟು ಕೀಪ್ ಎ ಪ್ರಿಂಟ್ಔಟ್ ಆಫ್ ದ ಲಿಸ್ಟ್ ಆಫ್ ಆಪ್ಷನ್ ಸಬ್ಮಿಟೆಡ್ ಫೈನಲಿ. ಕೊನೆಯಲ್ಲಿ ನೀವು ಏನು ರೀಅರೇಂಜ್ ಮಾಡಿ ಫೈನಲೈಸ್ ಮಾಡಿರ್ತೀರೋ ಅದರದ್ದೊಂದು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. As the cancelled or forfeited or newly added seats are announced from time to time, candidates are advised to keep checking the KEA website for updates for availability of seats. ಯಾವ್ದಾದ್ರು ಕ್ಯಾನ್ಸಲ್ ಆಗಿದ್ರೆ, ಯಾವ್ದಾದ್ರು ಮುಟ್ಟುಗೋಲು ಹಾಕ್ಕೊಂಡಿರೋ ಸೀಟ್ಸ್ ಇದ್ದರೆ, ಇಲ್ಲ ಹೊಸದಾಗಂತೂ ಆ್ಯಡ್ ಆಗೇ ಆಗುತ್ತೆ, ಯಾಕಂದರೆ ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಇನ್ನೂ ಆ್ಯಡ್ ಆಗಿಲ್ಲ. ಫರ್ದರ್ ಡ್ಯೂರಿಂಗ್ ದ ಅಲಾಟ್ಮೆಂಟ್ ದ ಸೀಟ್ಸ್ ವಿಚ್ ಮೇ ಅರೈಸ್ ಆರ್ ಆಲ್ಸೋ ಕನ್ಸಿಡರ್ ಫಾರ್ ಅಲಾಟ್ಮೆಂಟ್. ಈಗ MCCಯಲ್ಲಿ ಯಾರಿಗೋ ಸೀಟು ಒಳ್ಳೇದು ಸಿಕ್ಕಿತ್ತು, ಅವ್ರು ಹೊರಟೋದ್ರು ಅಂದ್ಕೊಡಿ, ಆ ಸೀಟ್ಸು ನಿಮಗೆ ಅವೈಲೇಬಲ್ ಆಗುತ್ತೆ. ಆಮೇಲೆ ಒಂದಷ್ಟು ಜನ ಎಲ್ಲ ಅಪ್ಗ್ರೇಡ್ ಆಗ್ತಾರೆ, ಯಾಕೆಂದರೆ MCCಗೆ ಯಾರಾದರೂ ಹೊರಗಡೆ ಹೋದಾಗ ಕೆಳಗಡೆ ಇರೋ ಕಾಲೇಜ್ಗಳೆಲ್ಲ ಟಾಪ್ ಕಾಲೇಜಸ್ಗೆ ಅಪ್ಗ್ರೇಡ್ ಆಗ್ತಾರೆ. ಹಾಗಾಗಿ ಈಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ಸ್ ಕಾಣ್ತಾ ಇಲ್ಲ ಅಂದರೂ ಕಾಲೇಜಸ್ಸು ನಿಮಗೆ ಇಷ್ಟ ಇದ್ದರೆ ಉಳಿಸ್ಕೊಳ್ಳೋದು ಉತ್ತಮ, ಯಾಕೆಂದರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸು ಮಧ್ಯದಲ್ಲಿ ಕ್ರಿಯೇಟ್ ಆಗೇ ಆಗುತ್ತೆ. Therefore, the candidates are advised to retain all the options they are interested. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಆ ಆಪ್ಷನ್ಸ್ ಎಲ್ಲ ಉಳಿಸ್ಕೊಳ್ಳಿ ಇನ್ ಚೂಸಿಂಗ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸೀಟ್ ಶೋನ್ ಇನ್ ದ ಸೀಟ್ ಮ್ಯಾಟ್ರಿಕ್ಸ್. ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಏನಾದರೂ ಆ ಕಾಲೇಜ್ ಇಂಟ್ರೆಸ್ಟ್ ಇದ್ದರೆ, ನೀವು ಜಾಯ್ನ್ ಆಗ್ತೀರಾ ಅಂತ ಏನಾದರೂ ಇದ್ದರೆ ಅಂಥ ಕಾಲೇಜಸ್ ಮಾತ್ರ ಉಳಿಸ್ಕೊಳ್ಳಿ. ಸೊ ಇದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ KEA ಅವರು ಹೇಳ್ತಾ ಇರೋದು.
So this is about today's latest development by KEA for NEET aspirants. Thank you and all the best.